ಮರುಳಾಗಿ ಮುಡಿಗೇನ ಮರುಳಾಗಿ ಸರ್ವಸಿ ಜಾಸನಾನಂದ ಸರ್ವಸಿ ಜಾಸನಾನಂದ ತುಡಿಗೆ ಮರುಳಾಗಿ ತುಡಿಗೆ ಮರುಳಾಗಿ ತುಡಿಗೆ ಮರುಳಾಗಿ ತರಳೆಯನು ಕೊಟ್ಟೆ ನಿರತ ತರಳೆಯನು ಕೊಟ್ಟೆ ನಿರತ ತರಳೆಯನು ಕೊಟ್ಟೆ ನಿರತ ತಂದೆಯವರಿಗೂ ಯಕ್ಷಗಾನ ಬಗ್ಗೆ ಬಹಳ ಆಸಕ್ತಿ. ತಂದೆಯವರು ಮತ್ತೆ ಉಳಿದ ಹೆಗ್ಗರಣಿಯ ಹಿರಿಯರೆಲ್ಲ ವೀರಮಾರುತಿ ಕದಂಬೇಶ್ವರ ಯಕ್ಷಗಾನ ಮಂಡಳಿ ಹೆಗ್ಗರಣಿ ಅಂತ ಒಂದು ತಂಡ ಕಟ್ಟಿಕೊಂಡು ಯಾವ ವರ್ಷದಿಂದ ಅದು ಪ್ರಾರಂಭ ಆಗ್ತದೆ? ಹಳಬರು ಮಾಡಿದ್ದು ಸಾಮಾನ್ಯ ಒಂದು 100 ವರ್ಷದ ಹಿಂದೆ. ಇನ್ನು ಈ ಕಾರ್ಯಕ್ರಮ ಕೊಡುವಲ್ಲಿ ನಮಗೆ ಸಂತೃಪ್ತಿ ಎಲ್ಲಿವರೆಗೆ ಸಿಕ್ಕಿದೆ ಕೇಳಿದ್ರೆ, ಕೇವಲ ನಾವು ಒಂದು ಹಳ್ಳಿಗಾಡಿನಲ್ಲಿ ಬದುಕಿ ಬೆಳಿಬೇಕಾದವರನ್ನ ಆ ಯಕ್ಷ ದೇವತೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸುವರ್ಣ ಕರ್ನಾಟಕದ ನಿಮಿತ್ತ ಏಕಕಾಲದಲ್ಲಿ 46 ವೇಷವನ್ನ ಪ್ರದರ್ಶನ ಕೊಡುವಲ್ಲಿಯೂ ಕೂಡ ಅಲ್ಲಿ ತನಕ ನಿಮ್ದು ಕಲೆ ಬೆಳೆ ಹೋಗಿರುತ್ತೆ. ಹೌದು, ತುಂಬಾ ಸಾಕಾರಾಗಿದೆ. ಅದರಲ್ಲೂ ಮತ್ತೆ ಹೆಸರಾಂತ ಕಲಾವಿದರು, ಸಿನಿಮಾ ಕಲಾವಿದರಾದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಮಗನಾದಂತ ಶಿವರಾಜ್ ಕುಮಾರ್ರು, ಆಮೇಲೆ ಜಯಂತಿ ಮೇಡಮ್ನವರು, ದೊಡ್ಡಣ್ಣವರು, ಉಪೇಂದ್ರ ಅವರು ಹುಟ್ಟಿದರೆ ಹುಟ್ಟಬೇಕು ಕನ್ನಡ ನಾಡು ಅಲ್ಲಿ ಆ ಒಂದು ನರ್ತನದ ಪೂರ್ವದಲ್ಲಿ ನಮ್ದು ಯಕ್ಷಗಾನ ಈ ದೇವಿ ಮಹಾತ್ಮೆಯ ಒಂದು ದೇವಿಯ ನರ್ತನದ ಸನ್ನಿವೇಶವನ್ನು ನಾವು ಏಕಕಾಲದಲ್ಲಿ 46 ವೇಷವನ್ನ ಪ್ರದರ್ಶನ ಕೊಟ್ಟಿದ್ವಿ. ಅದೊಂದು ನಮ್ಮ ಸುಯೋಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಂತರದಲ್ಲಿ ಮಧುರ ಮಧುರವಿ ಮಂಜುಳಗಾನ ಅಂತ ಒಂದು ಸಂಸ್ಥೆ ಈ ಸದ್ಯದಲ್ಲಿ ಸ್ಥಗಿತ ಆಗಿದೆ, ಮೊದಲೇ ತುಂಬಾ ನಡೆದಿದೆ. ಮಹೇಶ್ ಹೆಗಡೆ ಅವರ ಒಂದು ನಿರ್ದೇಶನದಲ್ಲಿ, ಶಾಂತವಳ್ಳಿ ನಾರಾಯಣ ಸ್ವಾಮಿ ಅವರ ಒಂದು ನಿರ್ವಹಣೆಯಲ್ಲಿ ಆ ಒಂದು ಕಾರ್ಯಕ್ರಮ ಸಿರ್ಸಿಯಲ್ಲಿ ಕಾರ್ಯಕ್ರಮ ಆಗಿತ್ತು. ಆ ವೇಳೆಯಲ್ಲಿ ಯಕ್ಷಗಾನವನ್ನು ಕೊಡಿ ಅಂತ ಹೇಳಿದ್ರು. ಯಕ್ಷಗಾನದ ನರ್ತನ ಯಾವ್ದು ಹಾಕುವ? ನರ್ತನ ಅಷ್ಟೇ. ಆದರೆ ನರ್ತನ ಕೊಡಬೇಕು ಅಂತಾದ್ರೆ ಅದಕ್ಕೊಂದು ತೂಕಬದ್ಧವಾಗಿರಬೇಕು. ಯಕ್ಷಗಾನ ಒಂದು ಸಂಸ್ಕಾರಯುತವಾದ ಕಲೆ, ಗೌರವಯುತವಾದ ಕಲೆ, ಮತ್ತೆ ಗಂಡು ಮೆಟ್ಟಿನ ಕಲೆ. ಅಂತ ಕಲೆಯನ್ನು ಕೊಡಬೇಕಾದ್ರೆ ಏನು ಮಾಡಬೇಕು? ಯಕ್ಷಗಾನ ಹೇಳುವುದು ಉತ್ತಮ ಸಂಸ್ಕಾರವುಳ್ಳ ಕಲೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮನುಷ್ಯನ ಜೀವನದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿದ ಒಂದು ದಿನದ ಸಂಸ್ಕಾರದಿಂದ
ಹಂತ ಹಂತಕ್ಕೂ ಕಾರ್ಯಕ್ರಮಗಳು ನಡೀತವೆ. ಆ ಸಂಸ್ಕಾರದ ಎಲ್ಲ ಕಾರ್ಯಕ್ರಮಗಳು ವಿಚಾರಗಳು ಈ ಯಕ್ಷಗಾನದಲ್ಲಿ ಬರುತ್ತದೆ. ಆಮೇಲೆ ಸತ್ತ ಮೇಲೆ ಮಾಡಬೇಕಾದಂಥ ಏನು ಒಂದು ದಿನದ ಸಂಸ್ಕಾರದಿಂದ ಶ್ರಾದ್ದಾದಿ ಕಾರ್ಯಕ್ರಮ ಆಗುವಲ್ಲಿವರೆಗಿನ ವಿಷಯಗಳು ಈ ಯಕ್ಷಗಾನದಲ್ಲಿ ಇರುವುದರಿಂದ ನನ್ನ ಒಂದು ಕಳಕಳಿಯ ಸಮಾಜಕ್ಕೆ ಕೇಳಿಕೊಳ್ಳುವ ಕಳಕಳಿಯ ಅಪೇಕ್ಷೆ ಅಂದರೆ ಮುಂದಿನ ಪೀಳಿಗೆ ಈ ಯಕ್ಷಗಾನ ಕೊಡುವಲ್ಲಿ ಮಂದಿಗಳ ಅಭಿಮಾನಿಗಳ ಪರಿಶ್ರಮ ಬೇಕು. ಈ ಒಂದು ಯುವ ಪೀಳಿಗೆಗೆ ನಾವು ಯಕ್ಷಗಾನವನ್ನು ಕಲಿಸಿ ಕೊಡುವುದರ ಮೂಲಕ ಮುಂದೆ ನಮ್ಮ ನಾಡಿನ ಸಂಸ್ಕೃತಿ ಯಕ್ಷಗಾನದಲ್ಲಿರ್ತದೆ. ಅದರಲ್ಲೂ ಯಕ್ಷಗಾನದಲ್ಲಿ ಎಲ್ಲ ಕ್ಷೇತ್ರಕ್ಕಿಂತಲೂ ಯಕ್ಷಗಾನ ಕ್ಷೇತ್ರದಲ್ಲಿ ಶುದ್ಧ ಕನ್ನಡ ಇದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಭಾಷೆಗಳು ಒದಗಿ ಬರ್ತದೆ, ಆದರೆ ಶುದ್ಧ ಕನ್ನಡವನ್ನು ಕಾಣಬೇಕು ಅಂತಾದ್ರೆ ಯಕ್ಷಗಾನದಲ್ಲಿ. ಹಾಗಾಗಿ ಇಂಥ ಒಂದು ಉತ್ತಮ ಕಲೆಯನ್ನ, ಸಂಸ್ಕೃತಿಯನ್ನ ಕೊಡುವಂಥ ಕಲೆಯನ್ನ ಬೆಳೆಸುವಲ್ಲಿ ಬಹಳ ಮಂದಿ ಸಹಕಾರ ಬೇಕು, ಪರಿಶ್ರಮ ಬೇಕು ಅಂತ ಕಳಕಳಿಯಿಂದ ಕೇಳಿಕೊಳ್ಳುವ ವಿಚಾರ. ಇನ್ನು ತಾಳಮದ್ದಲೆ ಕೂಡ ನಾವು ಮಾಡ್ತೇವೆ. ನಮ್ದು ತಾಳಮದ್ದಲೆ ಕೂಟ ಉಂಟು. ತಾಳಮದ್ದಲೆ ಕೂಟದಲ್ಲಿ ನಾವು ನಮ್ಮ ಡಾಕ್ಟರ್ ಜಿ ಹೆಗ್ಡೆ ಪ್ರಿನ್ಸಿಪಾಲ್ರು, ಆಮೇಲೆ ಜಿ ಎಂ ಭಟ್ KV ಅವರು, RT ಭಟ್ ಕಬ್ಗಾಲ್ ಅವರು, MT ಗೌಡ್ರು, ಈಶ್ವರ್ ಗೌಡ ಐನ್ಬೇಲ್ ಅಂತ ಉತ್ತಮ ವೇಷಧಾರಿ ಹೌದು, ತಾಳಮದ್ದಲೆ ಅರ್ಥಧಾರಿಗಳು ಹೌದು. ಇವರನ್ನೆಲ್ಲ ಕೂಡಿಕೊಂಡು ನಾನು ತಾಳಮದ್ದಲೆಯನ್ನು ಕೂಡ ವರ್ಷಕ್ಕೊಂದು 25-30 ಕಾರ್ಯಕ್ರಮವನ್ನು ಕೊಡ್ತೇವೆ. ಈಗ ನಾಡದ್ದು ಕೂಡ 18ನೇ ತಾರೀಕು ರಾಮಚಂದ್ರೊಂಡ ಗಣಪತಿ ನಾಯಕರ ಮನೆಯಲ್ಲೂ ಉಂಟು, ನಮ್ಮ ಪ್ರತಿಷ್ಠಾನದ ಉಪಾಧ್ಯಕ್ಷರ ಮನೆಯಲ್ಲೂ ಉಂಟು. ಕೌಶಕಿ ಕದಂಬ ಕೌಶಕಿ ಎಂಬಂತ ಆಖ್ಯಾನವನ್ನ ನಿರ್ವಹಿಸಲಿದ್ದೇವೆ. ಹೀಗೆ ಇಂಥ ಒಂದು ಉತ್ತಮ ಕಲೆಯನ್ನು ಬೆಳೆಸುವಲ್ಲಿ ಎಲ್ಲರಿಗೂ ಪರಿಶ್ರಮ ಬೇಕು ಹೇಳುವುದು ನನ್ನ ಅಪೇಕ್ಷೆ. ಮುಂದಿನ ಪೀಳಿಗೆಗೆ ಎಲ್ಲರೂ ನಾವು ಕೊಟ್ಟು ಈ ಯಕ್ಷಗಾನ ಕಲೆಯನ್ನು ಬೆಳೆಸಲೇಬೇಕು. ಎಲ್ಲರದ್ದು ಆದ್ಯ ಕರ್ತವ್ಯ ಇದು. ಹೌದೌದು. ಯಾಕೆ ಕೇಳಿದ್ರೆ ಕೇವಲ ಒಂದು ಮನೆಯ ಕಲೆ ಅಲ್ಲ, ಒಂದು ಊರಿನ ಕಲೆ ಅಲ್ಲ, ಒಂದು ನಾಡಿನ ಕಲೆ ಅಲ್ಲ. ಈಗ ದೇಶಾದ್ಯಂತ ಬೆಳೆಯಬೇಕಾದಂಥ ಈ ಕಲೆಯನ್ನ ಬಹಳ ಮಂದಿ ಅದಕ್ಕೆ ಪ್ರೋತ್ಸಾಹ ನೀಡಿ ಇದನ್ನು ಬೆಳೆಸಿ ಉಳಿಸಿ ಮುಂದಿನ ಪೀಳಿಗೆಗೆ ಕೊಡಬೇಕು ಇರುವುದು ನನ್ನ ಕಳಕಳಿಯ ಅಪೇಕ್ಷೆ. ಒಂದು ಯಕ್ಷಗಾನ ಮೇಳ ನಡಿಬೇಕು ಅಂತಾದ್ರೆ ಕೇವಲ ನನ್ನೊಬ್ಬನ ಶ್ರಮ ಇದ್ರೆ ಸಾಕಾಗುವುದಿಲ್ಲ. ಮನೆಯಲ್ಲಿ ಹೆಂಡತಿ ಮತ್ತು ಮಕ್ಕಳ ಸಪೋರ್ಟುಗಳು ಕೂಡ ಅತ್ಯಮೂಲ್ಯ. ಅದನ್ನ ವೇಷ ಅಲಂಕಾರವನ್ನ ರೆಡಿ ಮಾಡುವುದು, ಆಮೇಲೆ ವಸ್ತ್ರಾಲಂಕಾರವನ್ನ ತೊಳೆದು ಸ್ವಚ್ಛಗೊಳಿಸಿ ಅದನ್ನು ವ್ಯವಸ್ಥೆಗೊಳಿಸುವಲ್ಲಿ ಅವರ ಶ್ರಮನೂ ಕೂಡ ಅತ್ಯಮೂಲ್ಯವೇ. ಅದು ನಡೀತಾ ಇದೆ. ನಂತರದಲ್ಲಿ ನಾನು ಮೇಳವನ್ನು ಕಟ್ಟಿಕೊಂಡು ಹೋದಾಗ ನನ್ನ ಮೇಳಕ್ಕೆ ಸಪೋರ್ಟ್ ಆಗಿ ಅಲ್ಲಿ ಸ್ಪಂದನೆ ಆಗಬೇಕಲ್ಲ, ಸಮಯಕೋಚಿತವಾಗಿ ವೇಷ ರೆಡಿ ಆಗಿರಬೇಕು, ಧ್ವನಿವರ್ಧಕ ರೆಡಿ ಆಗಿರಬೇಕು. ಈ ವಿಷಯದಲ್ಲಿ ನನಗೆ ನಾರಾಯಣ ಐದ್ನಳ್ಳಿ ಅಂತ, ನಾರಾಯಣ ನಾಯ್ಕ ಐದ್ನಳ್ಳಿ, ಮತ್ತೆ ಜಟ್ಟಿ ಕಡಬಾಳ ಅಂತ, ಮತ್ತೆ ನಮ್ಮ ನೆಬ್ಬೂರು ಭಾವ, ಮೊದಲು ಹೇಳಿದ್ದೇನೆ ಅವರ ವಿಷಯ. ಅನಂತರದಲ್ಲಿ ಧ್ವನಿವರ್ಧಕ ಲೈಟಿಂಗ್ ವ್ಯವಸ್ಥೆಯಲ್ಲಿ ಸಂತೋಷ್ ಸಣ್ಯಗೌಡ ಊರಿನವರು ಅವರು, ನಂತರದಲ್ಲಿ ರತ್ನಾಕರ ನಾಯ್ಕ ಹೆಗ್ಗರಣೆಯವರು. ಇತ್ತೀಚೆಗೆ ಈಗ ಅನಿರೀಕ್ಷಿತವಾಗಿ ಅವ್ರಿಗೆ ಏನಾದರೂ ತೊಡಕು ಬಂದಾಗ ಬಾರದೇ ಇದ್ದ ವೇಳೆಯಲ್ಲಿ 9ನೇ ಕ್ಲಾಸನ್ನು ಓದುವ ನನ್ನ ಮಗ ವೇಷವನ್ನು ಮಾಡುವುದರ ಜೊತೆಗೆ ಧ್ವನಿವರ್ಧಕದಲ್ಲಿ ಹ್ಯಾಂಡಲ್ ಮಾಡ್ತಾರೆ. ಮತ್ತೆ ಅವನಿಗೆ ಕಲೆ ಮೇಲೆ ಎಷ್ಟು ಅಭಿಮಾನವೋ ಎಲೆಕ್ಟ್ರಿಕಲ್ ಕುರಿತು ತುಂಬಾ ಅಭಿಮಾನ. ಅದು ಸ್ಕೂಲಲ್ಲಿ ಟೀಚರ್ಸ್ಗಳು ಕೂಡ ಅದನ್ನೇ ಪುನಃ ಹೇಳ್ತಾ ಇರ್ತಾರೆ. ಕೆಲವು ಸಂಗ್ರಹವನ್ನು ತರುವುದು, ಬ್ಯಾಟ್ರಿಯನ್ನ ಅಂಗಡಿಯಿಂದ ಖರೀದಿ ಮಾಡ್ಕೊಂಡು ಬಂದು ಎಲ್ಲವನ್ನ ಜೋಡಿಸಿ ಬ್ಯಾಟ್ರಿಯನ್ನ ರೆಡಿ ಮಾಡುವುದು ಇತ್ಯಾದಿ ಆಸಕ್ತಿ. ಈಗ ಒಳ್ಳೆ ಕೆಲವು ಕಲಾವಿದರು ಹೇಳುವುದುಂಟು, ನಿಮ್ಮ ಮಗ ಇದ್ರೆ ಸಾಕಲ್ಲ, ಒಳ್ಳೆ ಸೆಟ್ಟಿಂಗ್, ನಮ್ಗೆ ಯಾವ ತೊಂದರೆ ಆಗುದಿಲ್ಲ, ಮೈಕಕ್ಕೆ ಒಳ್ಳೆ ಸೌಂಡ್ ಕೊಟ್ಟಿದ್ದಾನೆ ಹೇಳುವಷ್ಟರ ಮಟ್ಟಿಗೆ ಅವ ರೆಡಿ ಇದ್ದಾನೆ. ಸಹೋದರಿಯರನ್ನು ಕೂಡಿಕೊಂಡು ಸಂಸಾರವನ್ನು ಮಾಡುತ್ತಿರುವಂತ ನನ್ನ ಪಾಲಿಗೆ ನಿಜಕ್ಕೂ ನನ್ನ ತಂಗಿಯರು, ಅಕ್ಕ ತಂಗಿಯರು ತುಂಬಾ ಸಹಕಾರವನ್ನು ನೀಡಿದ್ದಾರೆ. ನಾನೊಬ್ಬನೇ ಎಲ್ಲ ಪ್ರಸಾದನ ವ್ಯವಸ್ಥೆ ನೀಡುವಲ್ಲಿ ಕಷ್ಟಕರ ಆಗ್ತಿತ್ತು. ಅದಕ್ಕೆ ಬೇಗಡೆ ಹಚ್ಚುವುದು, ಬಟ್ಟೆ ವಾಷಿಂಗು, ಇನ್ನುಳಿದ
ಸಂಗ್ರಹಗಳ ತುಂಬುವುದು ಇತ್ಯಾದಿ ಇತ್ಯಾದಿ ಕಾರ್ಯದಲ್ಲೆಲ್ಲ ಕೆಲಸ ಕಾರ್ಯದಲ್ಲಿ ನನ್ನ ತಂಗಿ ಅಕ್ಕಂದಿರು ಶೋಭಾ ಹಾಗೂ ಲಕ್ಷ್ಮಿ, ದಾಕ್ಷಾಯಿಣಿ, ಪಾರ್ವತಿ, ಕಿರಿಯವಳಾದ ಭಾರತಿ ವೇಷಧಾರಿಯವಳು ಸಂಯೋಜನೆಯನ್ನು ಮಾಡ್ತಿದ್ಲು. ಅವರೆಲ್ಲರ ಪಾತ್ರ ಇದರಲ್ಲಿ ಶ್ಲಾಘನೀಯ ಸಂಗತಿ. ಹಾಗೆ ಅದಕ್ಕೆ ಈಗಲೂ ಕೂಡ ನಮ್ಮ ಅಕ್ಕ ತಂಗಿಯರು ನನ್ನನ್ನು ಅತ್ಯಂತ ಪ್ರೀತಿಯಿಂದ ನೋಡುತ್ತಾ ನನ್ನ ಕಲಾ ಜೀವನಕ್ಕೆ ಪ್ರೋತ್ಸಾಹವನ್ನು ಕೊಡ್ತಿರುವಂಥ ಅಕ್ಕ ತಂಗಿಯರಿಗೂ ಹಾಗೂ ಭಾವಂದಿರಿಗೂ ಹಾಗೂ ಎಲ್ಲ ಬಂಧುಗಳು, ಬಹಳ ಜನ ಬಂಧುಗಳು ನನ್ನ ಈ ಒಂದು ಕಷ್ಟ ಕಾಲದಲ್ಲಿ ಎತ್ತಿ ಹಿಡಿದಿದ್ದಾರೆ. ಅವರೆಲ್ಲರಿಗೂ ನಾನು ನನ್ನ ಸಂಸಾರ ಅಂದರೆ ನನ್ನ ಕುಟುಂಬ ಚಿರಋಣಿ ಅಂತ ಹೇಳುತ್ತಾ ಮತ್ತೊಮ್ಮೆ ಅವರನ್ನ ಇಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಬದುಕು ನಡೀತಾ ಇದೆ. ಈ ಒಂದು ಕಲಾ ಜೀವನದ ಹೋರಾಟವನ್ನ ಕಂಡ ತಾವು ಈ ನಮ್ಮನ್ನ ಗುರುತಿಸಿ ನೆನಪಿಸಿ ತಮ್ಮ ಅನೇಕ ತೊಂದರೆ ತೊಡಕುಗಳನ್ನೆಲ್ಲ ಬದಿಗಿಟ್ಟು ತಾವು ನಮ್ಮ ಈ ಒಂದು ಅಡವಿಯ ತನ್ಮಧ್ಯದಲ್ಲಿರಬೇಕಾದ ಗೃಹಕ್ಕೆ ಆಗಮಿಸಿ ಯೂಟ್ಯೂಬ್ ಮಲೆನಾಡು ಮೀಡಿಯೋ ಚಾನಲ್ನವರಾದಂಥ ತಾವುಗಳು ಬಂದು ನಮ್ಮನ್ನ ಸಂದರ್ಶನ ಮಾಡಿದ್ದು ನಿಜಕ್ಕೂ ಜೀವನದಲ್ಲಿ ಒಂದು ಧನ್ಯತಾ ಭಾವನೆ ಬರ್ತಾ ಇದೆ. ಹಾಗಾಗಿ ತಮಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಸಾಕಾಗಲಾರದು. ಅನಂತನಂತ ಧನ್ಯವಾದಗಳು. ನಿಮ್ಮಂತ ಹಿರಿಯ ಕಲಾವಿದರ ಒಂದು ಸಂದರ್ಶನ ಮಾಡೋದು ಸಿಕ್ಕಿದ್ದು ನಮ್ಮ ಮಲೆನಾಡು ಮೀಡಿಯಾಕ್ಕೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಾವು ನಿಮ್ಗೊಂದು ಕೃತಜ್ಞತೆ ಹೇಳ್ತೀನಿ. ಇಷ್ಟೊತ್ತು ನಿಮ್ಮ ಪರಿಚಯ ಎಲ್ಲದನ್ನು ತಿಳಿಸಿಕೊಟ್ಟು ನಮ್ಮ ವೀಕ್ಷಕರ ತಿಳಿಸಿಕೊಟ್ಟದಕ್ಕೆ ಒಂದು ಧನ್ಯವಾದಗಳು. ಕೊನೆಯದಾಗಿ ಒಂದು ಮಾತು ಬಿಟ್ಟಿದ್ದೇನೆ, ನಾನು ಕೃತಜ್ಞ ಆಗ್ತೇನೆ. ಇಷ್ಟು ವರ್ಷಗಳ ಕಾಲ ನನ್ನ ಮೇಳ ನಡೆದು ಬರುವುದಕ್ಕೆ ಅನೇಕ ಊರಿನ ಅಭಿಮಾನಿಗಳು ಕಾರಣೀಕರ್ತರು. ವರ್ಷಂಪ್ರತಿ ರಘುಪತಿ ನಾಯಕರೇ ನಿಮ್ಮ ಮೇಳದ ಆಟ ನಮ್ಮ ಮೇಲೆ ಆಗಬೇಕು ಹೇಳಿ ಏನು ಕಾರ್ಯಕ್ರಮ ಕೊಡುತ್ತಾ ಬಂದಿದ್ದಾರೋ ಅವರೆಲ್ಲರಿಗೂ ಅವರಿಗೂ ಹಾಗೂ ಅಭಿಮಾನಿಗಳಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ನನ್ನ ಬದುಕಿಗೆ ಪೂರಕವಾಗಿ ಅಭಿಮಾನವನ್ನು ತೋರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಿ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಮಲೆನಾಡ ಮೀಡಿಯಾ ಚಾನಲ್ ಅವರಿಗೂ ಅನಂತನಂತ ವಂದನೆಯನ್ನು ಸಲ್ಲಿಸ್ತೇನೆ. ಧನ್ಯವಾದ.